Hello everyone, I am Dinesh Aichi, Assistant Professor of Chemistry, Government First Grade College, Kiana. Today I am going to discuss very important topic, that is prediction of shape of molecules by Vesper theory. Before going to the Vesper theory, let us see what is shape of molecules. ನಮಗೆ ಗೊತ್ತಿರೋ ಹಾಗೆ ಆಟಮ್ಸ್ಗಳು ಕಂಬೈನ್ ಆದಮೇಲೆ ಮಾಲಿಕ್ಯೂಲ್ಸ್ ಆಗಿ ಫಾರ್ಮ್ ಆಗುತ್ತೆ. ಈ ಮಾಲಿಕ್ಯೂಲ್ ಅಲ್ಲಿ ಆಟಮ್ಗಳು ಯಾವ ರೀತಿ ಅರೇಂಜ್ ಆಗಿದೆಯೋ ಅದನ್ನು ನಾವು ಇಲ್ಲಿ ಕರಿತೀವಿ ಶೇಪ್ ಆಫ್ ಮಾಲಿಕ್ಯೂಲ್ ಅಥವಾ ಮಾಲಿಕ್ಯುಲರ್ ಶೇಪ್ ಅಂತ ಹೇಳ್ತೀವಿ. ಇದನ್ನ ಇನ್ನೊಂದು ವರ್ಡ್ ಅಲ್ಲಿ ಹೇಳ್ತೀವಿ ಜಾಮೆಟ್ರಿ ಆಫ್ ಮಾಲಿಕ್ಯೂಲ್ ಅಂತ ಹೇಳ್ತೀವಿ. ಈ ಜಾಮೆಟ್ರಿ ಆಫ್ ಮಾಲಿಕ್ಯೂಲ್ ಅಥವಾ ಶೇಪ್ ಆಫ್ ಮಾಲಿಕ್ಯೂಲ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಏನಕ್ಕೆ ಇಂಪಾರ್ಟೆಂಟ್ ಅಂತಂದ್ರೆ ಈ ಮಾಲಿಕ್ಯೂಲ್ಸ್ ಇನ್ನೊಂದು ಮಾಲಿಕ್ಯೂಲ್ ಜೊತೆ ಯಾವ ರೀತಿ ಇಂಟ್ರಾಕ್ಷನ್ ಆಗುತ್ತೆ ಅನ್ನೋದು ಅದರ ಶೇಪ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದಕ್ಕೊಂದು ಎಕ್ಸಾಂಪಲ್ ಕೊಡೋದಾದ್ರೆ ನನ್ನ ಹತ್ರ ಎರಡು ಮಾಲಿಕ್ಯುಲರ್ ಮಾಡೆಲ್ಸ್. ಈ ಮಾಲಿಕ್ಯುಲರ್ ಮಾಡೆಲ್ಸ್ ಅಲ್ಲಿ ಎರಡರಲ್ಲೂ ಮೂರು ಆಟಮ್ಸ್. ಇದರಲ್ಲಿ ಏನಾಗಿದೆ, ಒಂದರಲ್ಲಿ ಈ ಒಂದು ಮಾಲಿಕ್ಯೂಲ್ ಅಲ್ಲಿ ಮೂರು ಆಟಮ್ಸ್ಗಳು ಒಂದು ಸ್ಟ್ರೈಟ್ ಲೈನ್ ಆಗಿ ಅರೇಂಜ್ ಆಗಿದೆ. ಇದನ್ನ ನಾವೆಂತ ಕರಿತೀವಿ ಅಂತಂದ್ರೆ ಲೀನಿಯರ್ ಶೇಪ್ ಅಂತ ಹೇಳ್ತೀವಿ. ಅದೇ ರೀತಿ ಈ ಒಂದು ಮಾಲಿಕ್ಯೂಲ್ ಅಲ್ಲಿ ಮೂರು ಆಟಮ್ಸ್ಗಳು ಬೆಂಟ್ ಸ್ಟ್ರಕ್ಚರ್ ಅಂದ್ರೆ ಇನ್ವರ್ಟೆಡ್ ವಿ ಶೇಪ್ ಅಲ್ಲಿ ಅರೇಂಜ್ ಆಗಿದೆ. ಇವೆರಡು ಮಾಲಿಕ್ಯೂಲ್ಸ್ನ ಕೆಮಿಕಲ್ ಪ್ರಾಪರ್ಟೀಸ್, ಫಿಸಿಕಲ್ ಪ್ರಾಪರ್ಟೀಸ್ ಬೇರೆ ಬೇರೆ ಆಗಿದೆ. ಕೆಮಿಕಲ್ ಪ್ರಾಪರ್ಟೀಸ್ ಅಂತಂದ್ರೆ ಈ ಮಾಲಿಕ್ಯೂಲ್ ಯಾವ ರೀತಿ ರಿಯಾಕ್ಷನ್ ಆಗುತ್ತೆ ಅಂತಕ್ಕಂಥದ್ದು. ಅದೇ ರೀತಿ ಫಿಸಿಕಲ್ ಪ್ರಾಪರ್ಟೀಸ್ ಅಂತ ಬಂದಾಗ ಬಾಯ್ಲಿಂಗ್ ಪಾಯಿಂಟ್ ಆಗ್ಬೋದು, ಮೆಲ್ಟಿಂಗ್ ಪಾಯಿಂಟ್ ಆಗ್ಬೋದು, ಇದು ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತಂದ್ರೆ ಈ ಒಂದು ಮಾಲಿಕ್ಯುಲರ್ ಶೇಪ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಹಾಗಾಗಿ ನಾವು ಈ ಮಾಲಿಕ್ಯುಲರ್ ಶೇಪ್ ಅನ್ನು ತಿಳ್ಕೊಳ್ತಕ್ಕಂಥದ್ದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ವಾಟರ್ ಮಾಲಿಕ್ಯೂಲ್ ಇದು ಬೆಂಡ್ ಸ್ಟ್ರಕ್ಚರ್ನ ಒಂದು ಅಥವಾ ಬೆಂಡ್ ಶೇಪ್ನ ಒಂದು. ಅದೇನಾದ್ರೂ ಈ ರೀತಿ ಲೀನಿಯರ್ ಶೇಪ್ ಇತ್ತು ಅಂತ ಅಂದಿದ್ರೆ ಈ ವಾಟರ್ ಮಾಲಿಕ್ಯೂಲ್ ಪೋಲಾರ್ ವಾಟರ್ ಮಾಲಿಕ್ಯೂಲ್ ಆಗಿ ಅಥವಾ ಪೊಲಾರಿಟಿನ ಈ ವಾಟರ್ ಮಾಲಿಕ್ಯೂಲ್ ನಾವು ನೋಡೋದಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಈ ಬೆಂಡ್ ಸ್ಟ್ರಕ್ಚರ್ ಇರೋದ್ರಿಂದನೇ ವಾಟರ್ ಮಾಲಿಕ್ಯೂಲ್ ಪೊಲಾರಿಟಿ ಬಂದಿದೆ. ಹಾಗಾಗಿ ಈ ವಾಟರ್ ಮಾಲಿಕ್ಯೂಲ್ ಲಿಕ್ವಿಡ್ ಸ್ಟೇಟ್ ಆಗಿದೆ, ಇಲ್ಲ ಅಂದಿದ್ರೆ ಗ್ಯಾಸಸ್ ಸ್ಟೇಟ್ ಅಲ್ಲಿ ಇರುತ್ತೆ. ಸೊ ಇದನ್ನ ಅಸ್ಯೂಮ್ ಮಾಡ್ತೀವಿ, ವಾಟರ್ ಮಾಲಿಕ್ಯೂಲ್ ಏನಾದರೂ ಗ್ಯಾಸಸ್ ಸ್ಟೇಟ್ ಅಲ್ಲಿ ಇಟ್ಬಿಟ್ಟಿದ್ರೆ ಭೂಮಿ ಮೇಲೆ ಯಾವುದೇ ಜೀವಿಗಳು ಬದುಕಕ್ಕೆ ಆಗ್ತವೆ, ನೀರೇ ಇರ್ತವೆ, ಲಿಕ್ವಿಡ್ ವಾಟರ್ ಇರ್ತಿರಲಿಲ್ಲ. ಹಾಗಾಗಿ ಶೇಪ್ ಆಫ್ ಮಾಲಿಕ್ಯೂಲ್ಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಈ ಶೇಪ್ ಆಫ್ ಮಾಲಿಕ್ಯೂಲ್ಸ್ ಅನ್ನ ನಾವು ವೆಸ್ಪರ್ ಥಿಯರಿ ಮುಖಾಂತರ ಯಾವ ರೀತಿ ನಾವು ತಿಳ್ಕೊಳ್ಳೋದಾಗುತ್ತದೆ ಅನ್ನೋದನ್ನ ನೋಡೋಣ. Vesper or VSEPR theory was first proposed by Sidgwick and Vogel in 1940. Later on, this was developed by Gillespie and Nyholm. The Vesper theory is completely based on Lewis structure of molecules. Lewis structure of molecules includes two types of valence electrons. One is bond pairs, which is present in between the atoms, and another one is lone pair, which is present on the atom. Valence electrons ಎರಡು ಟೈಪ್ ಇರುತ್ತೆ. ಒಂದು ಬಾಂಡ್ ಪೇರ್ ಅಂತ ಹೇಳ್ತೀವಿ. ಈ ಬಾಂಡ್ ಪೇರ್ ಇನ್ ಬಿಟ್ವೀನ್ ಆಟಮ್ಸ್ ನಡುವೆ, ಫಾರ್ ಎಕ್ಸಾಂಪಲ್ ಇದೊಂದು ಆಟಮ್ ಮತ್ತು ಇದೊಂದು ಆಟಮ್ ಅಂತಂದ್ರೆ ಇನ್ ಬಿಟ್ವೀನ್ ಇಲ್ಲಿ ಎಲೆಕ್ಟ್ರಾನ್ಸ್ ಇರ್ತವೆ. ಈ ಎಲೆಕ್ಟ್ರಾನ್ಸ್ ಅನ್ನು ನಾವು ಬಾಂಡ್ ಪೇರ್ ಅಂತ ಹೇಳ್ತೀವಿ. ಅದೇ ರೀತಿ ಕೆಲವೊಂದು ಆಟಮ್ಸ್ ಏನಾಗಿರುತ್ತೆ ಅಂತಂದ್ರೆ ಎಲೆಕ್ಟ್ರಾನ್ಸ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಬಾಂಡಿಂಗ್ ಅಲ್ಲಿ ಇನ್ವಾಲ್ವ್ ಆಗಿರೋದು ಆಟಮ್ ನ ಮೇಲ್ಗಡೆ ಅದನ್ನ ನಾವು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಅಂತ ಹೇಳ್ತೀವಿ. ಸೊ ಈ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಮತ್ತೆ ಬಾಂಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಯಾವ ರೀತಿ ಅರೇಂಜ್ ಆಗುತ್ತೆ ಸ್ಪೇಸ್ ಅಲ್ಲಿ ಅನ್ನೋದ್ರ ಮೇಲೆ ಮಾಲಿಕ್ಯುಲರ್ ಜಾಮೆಟ್ರಿ ಡಿಪೆಂಡ್ ಆಗಿರುತ್ತೆ. ನಮ್ಗೆ ಗೊತ್ತಿದೆ ಎಲೆಕ್ಟ್ರಾನ್ಸ್ ನೆಗೆಟಿವ್ಲಿ ಚಾರ್ಜ್ ಆಗಿರುತ್ತೆ. ಸೊ ಇಲ್ಲಿ ಎಲೆಕ್ಟ್ರಾನ್ಸ್ ಅಲ್ಲಿ ಲೋನ್ ಪೇರ್ ಮತ್ತೆ ಬಾಂಡ್ ಪೇರ್ ಎಲೆಕ್ಟ್ರಾನ್ಸ್ ಇರುತ್ತೆ. ಈ ಎಲೆಕ್ಟ್ರಾನ್ಸ್ ರಿಪಲ್ಷನ್ ಆಗುತ್ತೆ. Vesper theory is based on minimizing this repulsion between lone pair and bond pairs. ಕಂಪ್ಲೀಟ್ ಆಗಿ ಈ ವೆಸ್ಪರ್ ಥಿಯರಿ ಅವ್ರ ಮೇಲೆ ಡಿಪೆಂಡ್ ಆಗಿದೆ ಅಂತಂದ್ರೆ ಈ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇದೆ ಎರಡನ್ನು ಇಂಪ್ರೂವ್ ಮಾಡ್ಕೊಂಡು ಅವುಗಳ ರಿಪಲ್ಷನ್ ಮಿನಿಮೈಸ್ ಮಾಡಿ ಆ ಒಂದು ಆಧಾರದ ಮೇಲೆ ಈ ವೆಸ್ಪರ್ ಥಿಯರಿ ಕಂಪ್ಲೀಟ್ ಆಗಿ ಡಿಪೆಂಡ್ ಆಗಿದೆ. ವೆಸ್ಪರ್ ಥಿಯರಿ ನಾಮಕ್ಲೇಷನ್ ಯೂಸ್ ಮಾಡಿ ವೆಸ್ಪರ್ ಫಾರ್ಮುಲಾ. ಆ ಫಾರ್ಮುಲಾದಲ್ಲಿ ಎ ಅಂತ ಬರುತ್ತೆ. ಎ ಅಂತಂದ್ರೆ ಸೆಂಟ್ರಲ್ ಆಟಮ್,
ಫಾರ್ ಎಕ್ಸಾಂಪಲ್ ಈ ಕೇಸಲ್ಲಿ ಈ ಬ್ಲ್ಯಾಕ್ ಇಸ್ ದ ಸೆಂಟ್ರಲ್ ಆಟಮ್ ಅಂಡ್ ಎರಡು ವೈಟ್ ಅಲ್ಲಿ ಇರ್ತಕ್ಕಂಥ ಆಟಮ್ಸ್ ಆರ್ ಬಾಂಡಿಂಗ್ ಆಟಮ್ಸ್ ಅಂತ ಕರಿತೀವಿ. ಇವನ್ನ ನಾವು ಎಕ್ಸ್ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಎ ಇಸ್ ಸೆಂಟ್ರಲ್ ಆಟಮ್, ಎಕ್ಸ್ ಇಸ್ ಬಾಂಡಿಂಗ್ ಆಟಮ್ಸ್ ಅಂಡ್ ಲೋನ್ ಪೇರ್ ಎಲೆಕ್ಟ್ರಾನ್ಸ್ ಆರ್ ಇಂಡಿಕೇಟೆಡ್ ಬೈ ಇ. ಲೋನ್ ಪೇರ್ ಎಲೆಕ್ಟ್ರಾನ್ಸ್ ಅನ್ನು ನಾವು ಇ ಇಂದ ಇಂಡಿಕೇಟ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಈಗ ನಾನು ನಮ್ಮ ಹತ್ರ ಎರಡು ಎಕ್ಸಾಂಪಲ್ಸ್ ಇದೆ. ಎ ಎಕ್ಸ್ ಟು ಇ. ಇಲ್ಲೇನಾಗಿದೆ, ಎ ಅಂತಕ್ಕಂಥ ಒಂದು ಸೆಂಟ್ರಲ್ ಆಟಮ್, ಇ ಅಂತಕ್ಕಂಥದ್ದು ಲೋನ್ ಪೇರ್ ಎಲೆಕ್ಟ್ರಾನ್, ಒಂದು ಲೋನ್ ಪೇರ್ ಎಲೆಕ್ಟ್ರಾನ್, ಎಕ್ಸ್ ಟು ಅಂತಂದ್ರೆ ಎರಡು ಬಾಂಡಿಂಗ್ ಆಟಮ್ಸ್. ಅದೇ ರೀತಿ ಇನ್ನೊಂದು ಎಕ್ಸಾಂಪಲ್ ಇದೆ, ಎ ಎಕ್ಸ್ 3 ಇ ಅಂತ, ಅಂದ್ರೆ ಮೂರು ಬಾಂಡಿಂಗ್ ಆಟಮ್, ಒಂದು ಸೆಂಟ್ರಲ್ ಆಟಮ್, ಒಂದು ಲೋನ್ ಪೇರ್ ಎಲೆಕ್ಟ್ರಾನ್. ಮತ್ತೆ ಇದ್ರ ಜೊತೆಗೆ ಇನ್ನೊಂದು ನಾವು ತಿಳ್ಕೊಂಡಿರ್ಬೇಕು, ಎಸ್ ಎನ್ ಅಂತಂದ್ರೆ ಸ್ಟೀರಿಕ್ ನಂಬರ್ ಅಂತ ಹೇಳ್ತೀವಿ. ಸ್ಟೀರಿಕ್ ನಂಬರ್ ಅಂತ ಏನಂತಂದ್ರೆ ಇಟ್ ಈಸ್ ದ ಸಮ್ ಆಫ್ ನಂಬರ್ ಆಫ್ ಬಾಂಡಿಂಗ್ ಆಟಮ್ ಅಂಡ್ ನಂಬರ್ ಆಫ್ ಲೋನ್ ಪೇರ್ ಎಲೆಕ್ಟ್ರಾನ್ಸ್. ಲೋನ್ ಪೇರ್ ಎಲೆಕ್ಟ್ರಾನ್ಸ್ ಮತ್ತೆ ಬಾಂಡಿಂಗ್ ಆಟಮ್ಸ್ ಅನ್ನ ನಾವು ಎರಡನ್ನೂ ಆಡ್ ಮಾಡಿದ್ರೆ ಸ್ಟೀರಿಕ್ ನಂಬರ್ ಬರುತ್ತೆ. ಈ ಸ್ಟೀರಿಕ್ ನಂಬರ್ ನ ಮೇಲೆ ಜಾಮೆಟ್ರಿ ಡಿಪೆಂಡ್ ಆಗಿರುತ್ತೆ. ಸೊ ವೆಸ್ಪರ್ ಥಿಯರಿ ನಾವು ಎರಡು ಭಾಗಗಳಲ್ಲಿ ಸ್ಟಡಿ ಮಾಡಬಹುದು. ಒಂದು ಭಾಗದಲ್ಲಿ ಸೆಂಟ್ರಲ್ ಆಟಮ್ ಎ, ಈ ಒಂದು ಎ ಒಂದು ಆಟಮ್ ಅಲ್ಲಿ ಯಾವುದೇ ಲೋನ್ ಪೇರ್ ಎಲೆಕ್ಟ್ರಾನ್ಸ್ ಇಲ್ಲದಿರತಕ್ಕಂಥ ಸೆಕ್ಷನ್. ಇನ್ನೊಂದು ಸೆಕ್ಷನ್ ಅಲ್ಲಿ ಲೋನ್ ಪೇರ್ ಎಲೆಕ್ಟ್ರಾನ್ಸ್ ಇರತಕ್ಕಂಥ ಸೆಕ್ಷನ್. ಇನ್ ದ ಫಸ್ಟ್ ಸೆಕ್ಷನ್ ಆಫ್ ವೆಸ್ಪರ್ ಥಿಯರಿ we are going to discuss the geometry of molecules in which the central atom doesn't containing lone pair electrons. First we'll take the example of the central atom containing two bonding atoms and two bond pairs. These bond pairs electrons arranged in a space such that the repulsion is minimum. So the geometry of the AX2 type molecule is linear. So this is the geometry of AX2 type. Black atom is the central atom and white atoms are bonding atoms, two bonding atoms. These bonding atoms arrange around the central atom at an angle of 180 degree so that the minimum repulsion between these bonding pairs. AX2 type molecule has a geometry of linear shape. For example, beryllium hydride BH2 and carbon dioxide has a geometry of linear shape, where the central atom containing two bond pairs. Next we move on to the AX3 type molecule, where the central atom containing three bonding pairs and bonding atoms, three bonding atoms. These three bonding atoms arrange a shape. The repulsion between these bonding pairs should be minimum. Such an arrangement is known as trigonal planar molecule. Our trigonal geometry is trigonal planar. This is the trigonal planar molecule. Centrally you will find the central atom A and three atoms arranged around the central atom at an angle of 120 degree. So bonding pairs angle is 120 degree. So this is the minimum repulsion which is possible when you arrange the three bonding atoms around the central atom. This geometry is known as trigonal planar because all the four atoms present in the one plane. That's why this is known as trigonal planar geometry. For example, boron trifluoride, boron trifluoride are the examples of AX3 type molecular geometry. Next we move on to the AX4 type geometry, where the central atom containing four bonding atoms and hence four bonding pairs of electrons arranged around the central atom. The geometry of the AX4 type molecule is tetrahedral, where the bond angle between the bonding pairs is 109.5. This is the arrangement of AX4 type molecule. The four bonding atoms around the central atom present at an angle of 109.5 degree. This is the three-dimensional representation of
molecule which is having a X4 type formula. The example for this type molecule is tetrahedral molecule is methyl molecule which is having the formula CH4. Central atom is carbon and 4 hydrogen atoms are arranged around the carbon atom at an angle of 109.5 degree. Next we'll move on to the AX5 type molecule where the central atom containing 5 bonding atoms and hence 5 bonding pairs are present around the central atom. The geometry is known as trigonal bipyramidal. This is the model of AX5 type molecule. This is the model of AX5 type molecule. The black atom is the central atom, and this bonding atoms are two types. One is I am indicated by green atoms, and two are orange atoms. Green atoms are known as equatorial atoms, and orange atoms are known as axial atoms. The bond angle between axial to equatorial is 90 degree and equatorial to equatorial is 120 degree. So this is equatorial atom just like trigonal planar structure. Addition to this trigonal planar, there are two other atoms which are axial atoms. So this type of geometry is known as trigonal bipyramidal because this is trigonal. This is one pyramid above the planar molecule. Above this plate there is one pyramid, and below this one pyramid is there. That's why this is trigonal bipyramidal molecule. Example is phosphorus pentanoid molecule has a geometry of trigonal bipyramidal. Next we move on to the molecule which is having a formula AX6 type, which is having a geometry of octahedral geometry, where the bond angle is 90. The central atom containing 6 bonding atoms which are arranged around the central atom at an angle of 90 degree each. This is the model of octahedral geometry. The 4 equatorial atoms are present with the central atom at one plane in the one plane, and 2 axial atoms are present, one above the plane and one below the plane. The bond angle is 90 degree between axial and equatorial, and also equatorial to equatorial also the bond angle is 90 degree. Example of this type geometry is sulfur hexafluoride, that is SF6. Before going to the next section where the central atom contains lone pair electrons, we will see the effect of this lone pair electron. The molecules which are having lone pair electrons take up a different geometry. This is because lone pair electrons occupies more space and bonding pairs occupies less space. This can be compared with an example. ಇದು ನಾನು ಒಂದು ಎಕ್ಸಾಂಪಲ್ ಮುಖಾಂತರ ನಾನು ಒಂದು ರೂಮಲ್ಲಿ ಇಬ್ಬರು ವಾಸ ಮಾಡ್ತಿದ್ದಾರೆ ಅಂತ ಅದರಲ್ಲಿ ಒಬ್ಬರು ಆ ರೂಮ್ನ ಮೋಸ್ಟ್ ಆಫ್ ದಿಸ್ ಸ್ಪೇಸ್ ಅನ್ನು ಆಕ್ಯುಪೈ ಮಾಡ್ತಾರೆ. ಅದೇ ರೀತಿ ಇನ್ನೊಂದು ಸ್ವಲ್ಪ ಸ್ಪೇಸ್ ಅನ್ನ ಇರ್ತಾರೆ. ಸೊ ಯಾರು ಈ ರೀತಿ ಜಾಸ್ತಿ ರೂಮನ್ನ ಆಕ್ಯುಪೈ ಮಾಡ್ತಾರೋ ಅದನ್ನ ನಾವು ಲೋನ್ ಪೇರ್ ಅಂತ ಕರೀತಾರೆ. ಅದೇ ರೀತಿ ಸ್ಮಾಲ್ ಸ್ಪೇಸ್ ಅನ್ನು ಆಕ್ಯುಪೈ ಮಾಡ್ತಿರ್ತಕ್ಕಂಥ ಪರ್ಸನ್ ಅನ್ನು ಬಾಂಡ್ ಪೇರ್ ಅಂತ ಕಂಪೇರ್ ಮಾಡ್ತಾರೆ. ಸೊ ಒಂದು ರೂಮಲ್ಲಿ 3 ಜನ ಇದ್ದಾರೆ. ಸೊ 3 ಜನದಲ್ಲಿ ಇಬ್ಬರು ಜಾಸ್ತಿ ಸ್ಪೇಸ್ ಅನ್ನು ಆಕ್ಯುಪೈ ಮಾಡ್ಕೊಳ್ತಾರೆ. ಅವಾಗ ಒಬ್ಬರು ಇನ್ನೊಬ್ರು ಇದ್ದಾರೆ ಆ ಮೂರನೇವರು ಸಹ ಏನಾಗುತ್ತೆ ಅವರಿಗೆ ಜಾಗ ಇನ್ನೂ ಕಡಿಮೆ ಆಗುತ್ತೆ. ಮೊದಲು ಹೇಗಿತ್ತು ಇಬ್ಬರಿದ್ದಾಗ ಎಷ್ಟು ಸ್ಪೇಸ್ ಸಿಗ್ತಾ ಇತ್ತು ಅದಕ್ಕಿಂತಲೂ ಕಡಿಮೆ ಸ್ಪೇಸ್ ಸಿಗುತ್ತೆ ಈಗ. ಸೊ ಈ ರೀತಿ ನಾವು ಬಾಂಡ್ ಪೇರ್ ಮತ್ತೆ ಲೋನ್ ಪೇರ್ ರಿಪಲ್ಷನ್ ಅನ್ನು ಕಂಪೇರ್ ಮಾಡ್ತೀವಿ. ಸೊ ಬಾಂಡ್ ಪೇರ್ occupies more space and lone pair occupies less space.
That's why the repulsion order between these pairs can be related as such as follows. Bond pair repulsion is more. ಇಬ್ರು ಒಂದೇ ರೂಮಲ್ಲಿ ಇಬ್ರು ಜಾಸ್ತಿ ಸ್ಪೇಸ್ ಅನ್ನ ಆಕ್ಯುಪೈ ಮಾಡಿರ್ತಕ್ಕಂಥವ್ರಿದ್ರೆ ಅವಾಗ ಅವುಗಳ ನಡುವೆ ಏನಾಗುತ್ತೆ, ಜಾಸ್ತಿ ರಿಪಲ್ಷನ್, ಜಾಸ್ತಿ ಜಗಳ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದೇ ರೀತಿ ಸೊ ಮೂರು ಜನನು ಜಾಸ್ತಿ ರೂಮ್ನ ಆಕ್ಯುಪೈ ಪರಿಸ್ಥಿತಿ ಬಂತು ಅಂತ ಅವಾಗ ರಿಪಲ್ಷನ್ ತುಂಬನೇ ಜಾಸ್ತಿ ಆಗ್ತಾ ಇದನ್ನ ನಾವು ಹೇಳ್ತೀವಿ ರಿಪಲ್ಷನ್ ಅಂತ ಹೇಳ್ತೀವಿ. ಸೊ ಅದೇ ರೀತಿ ಆಗ್ತಕ್ಕಂಥದ್ದು ಯಾವಾಗ ಅಂತಂದ್ರೆ ಸೆಂಟ್ರಲ್ ಆಟಮ್ ಒಂದಕ್ಕಿಂತ ಜಾಸ್ತಿ ಲೋನ್ ಪೇರ್ ಅಥವಾ ಲೋನ್ ಪೇರ್ ಇದ್ದಾಗ ಅಥವಾ ಜಾಸ್ತಿ ಲೋನ್ ಪೇರ್ಸ್ ಇದ್ದಾಗ ರಿಪಲ್ಷನ್ ಜಾಸ್ತಿ ಆಗುತ್ತೆ. ಅವಾಗ ಏನಾಗುತ್ತೆ ಅಂತಂದ್ರೆ ಬಾಂಡ್ ಆಂಗಲ್ ಕಡಿಮೆ ಆಗ್ತಾ ಬರುತ್ತೆ. ದ ಬಾಂಡ್ ಆಂಗಲ್ ಈಸ್ ನಥಿಂಗ್ ಬಟ್ ದ ಆಂಗಲ್ ಬಿಟ್ವೀನ್ ದಿ ಬಾಂಡಿಂಗ್ ಪೇರ್ಸ್ ಅಂದ್ರೆ ಇರ್ತಕ್ಕಂಥ ಆಂಗಲ್ ಏನಾಗುತ್ತೆ ಕಡಿಮೆ ಆಗ್ತಾ ಬರುತ್ತೆ. ಅದ್ರ ರೆಗ್ಯುಲರ್ ಜಮೆಟ್ರಿ ನಾವು ಡಿಸ್ಕಸ್ ಮಾಡಿದ್ದೀವಿ. ಆ ರೆಗ್ಯುಲರ್ ಜಮೆಟ್ರಿಯಿಂದ ಮಾಲಿಕ್ಯೂಲ್ ಶೇಪ್ ಚೇಂಜ್ ಆಗುತ್ತೆ, ಅದನ್ನು ನಾವು ಡಿಸ್ಟಾರ್ಟೆಡ್ ಜಮೆಟ್ರಿ ಅಂತ ಕರೀತೀವಿ. ಸೊ ಈ ಒಂದು ಸೆಕ್ಷನ್ ಅಲ್ಲಿ ನಾವು ಏನ್ ಮಾಡ್ತಾ ಇದ್ದೀವಿ ಅಂತಂದ್ರೆ ಯಾವ ರೀತಿ ರೆಗ್ಯುಲರ್ ಜಮೆಟ್ರಿಯಿಂದ ಡಿಸ್ಟಾರ್ಟೆಡ್ ಜಮೆಟ್ರಿಗೆ ಮಾಲಿಕ್ಯೂಲ್ ಬರುತ್ತೆ, ಯಾಕೆ ಬರುತ್ತೆ ಅಂತಂದ್ರೆ ಬಿಕಾಸ್ ಆಫ್ ದಿ ಪ್ರೆಸೆನ್ಸ್ ಆಫ್ ಲೋನ್ ಪೇರ್ ಎಲೆಕ್ಟ್ರಾನ್ಸ್. ಆ ರಿಪಲ್ಷನ್ ಆರ್ಡರ್ ನಾವು ಏನ್ ಹೇಳ್ಬೇಕು ಅಂತಂದ್ರೆ ಲೋನ್ ಪೇರ್ ರಿಪಲ್ಷನ್ ಇಸ್ ಮೋಸ್ಟ್, and then comes lone pair bond pair repulsion, and then bond pair repulsion is least. Bond pair repulsion ತುಂಬಾನೇ ಕಡಿಮೆ ಇರುತ್ತೆ ಬೇರೆ ಎರಡಕ್ಕೂ ಕಂಪೇರ್ ಮಾಡಿದ್ರೆ. ಜಾಸ್ತಿ ರಿಪಲ್ಷನ್ ಬರ್ತಕ್ಕಂಥ ಯಾವ ಕೇಸ್ ಅಂತಂದ್ರೆ ಲೋನ್ ಪೇರ್ ಮತ್ತೆ ಲೋನ್ ಪೇರ್ ರಿಪಲ್ಷನ್ ಅಲ್ಲಿ ಜಾಸ್ತಿ ಇರುತ್ತೆ ರಿಪಲ್ಷನ್. ಇಂಟರ್ಮೀಡಿಯೇಟ್ ಅಲ್ಲಿ ಬಾಂಡ್ ಪೇರ್ ಮತ್ತೆ ಲೋನ್ ಪೇರ್ ರಿಪಲ್ಷನ್ ಬರುತ್ತೆ. ಸೊ ಈಗ ಬಾಂಡ್ ಪೇ ಮತ್ತೆ ಲೋನ್ ಪೇರ್ಸ್ ಇದ್ದಾಗ ಯಾವ ರೀತಿ ಜಮೆಟ್ರಿ ಇದೆ ಅನ್ನೋದನ್ನ ನಾವು ಡಿಸ್ಕಸ್ ಮಾಡೋಣ. I found this website which gives simulations about shape of molecules on internet. This website is known as PHET simulations. Here you can add the bonds, single bond or double bond or triple bond, and also you can add lone pair of electrons, and this automatically shows the molecular geometry of the molecule and electron geometry. And this is the without lone pair of electrons, how the molecular geometry will be. And we can have an option to view lone pair of electrons or not to view lone pair of electrons, and we can also check bond angles. For example, this is the central atom and this is bonding atom, these two bonding atoms. The bond angle is 180. Let us check this bond angle. It shows 180 degree. Likewise, we can add one more bond so that this becomes AX3 type. This is AXX. The bond angle automatically adjusted to 120 degree without any lone pair of electrons. Now let us see. I'll remove one bond and I'll put one lone pair of electron. Earlier it was trigonal planar when there is no lone pair of electron. Now it is bent structure. This is because the lone pair and bond pair repulsion is more and reduces the bond angle to less than 120 degree. When you will take the exact molecule, it will show the bond angle. Now it is showing 120, but you should know the geometry, how it is transformed from trigonal planar to bent structure. This is general type of AX2, that is AX2 and one lone pair of electron. This is having bent structure. This is the example of sulfur dioxide and ozone, both having bent structure. This is the example of AX3E type molecule. Example is ammonia molecule
carries one lone pair of electron. We have seen that AX4 type, the shape is tetrahedral one, just like this. But in ammonia, one bonding atom is replaced by lone pair of electron. That's why the bond angle becomes 107.8 instead of 109.5. This is because the repulsion between this lone pair and bond pair is more. That's why it is attained trigonal pyramidal shape. This is trigonal pyramidal shape. Let us see without this lone pair of electron. This is the shape of the molecule. Geometry of the molecule is trigonal pyramidal. This is above the plane of the three atoms. That's why this is trigonal pyramidal. Here I have water molecule, which is AX2E2 type. It is containing two lone pair of electron, and the parent geometry is tetrahedral, just like this, and two bonding atoms are replaced by two lone pair of electrons. As we know that tetrahedral bond angle is 109.5, but in water molecule you will find the bond angle is reduced to 104.5. This is because these two lone pair of electron repel each other and bond angle becomes 104.5, and the geometry of the molecule is distorted from tetrahedral to bent structure. Let us remove these lone pair of electrons. This is how the water molecules looks like. That is inverted V shape. Water molecule has bent geometry. This is an example of AX4E type molecule. The example is sulfur tetrafluoride, which is having a geometry of seesaw. This is because of lone pair of electron. The molecule which is having AX5 type has a geometry of trigonal bipyramidal. It has two type of bond angles, 120 and 90 degree. This is the geometry of AX5 type molecule. The bond angles are 120 between equatorial atoms and 90 degree between axial atoms and equatorial atom. Sulfur tetrafluoride has one lone pair of electron instead of bonding atom. That's why the bond angles are reduced to 87.8 degree and 101.6 in equatorial position. This is due to the presence of this lone pair of electron. This repels the bonded electrons to give a geometry that is known as seesaw. This is the structure of or geometry of seesaw. Here I have molecule of type AX3E2 type molecule. The example is chlorine trifluoride, which is having two lone pair of electron, and the steric number is 5. As we know that the steric number is 5, the geometry is trigonal bipyramidal. Just look like this. The bond angles are 120 at equatorial position and 90 degree at axial position. But two atoms are replaced by lone pair of electrons. This leads to the formation of this type of geometry, and the bond angles are reduced to below 90 degree and 120 degree, and the geometry becomes T-shape. This is due to the repulsion between lone pair and bond pair electrons. Here I have the example of AX2E3 type molecule. The example is xenon difluoride, which is containing 3 lone pair electrons. These 3 lone pair electrons present on equatorial position. As we know that AX5 type molecule has a geometry of trigonal bipyramidal, but 3 bonding atoms are replaced by 3 lone pair of electrons. All the equatorial bonding atoms are replaced by lone pair of electrons.
The geometry, instead of trigonal bipyramidal, this is linear one. The bonding angle is 180 degree between bonding pair, which are present at axial position. Here I have example of AX5E type molecule. Example is BrF5, which is carrying one lone pair of electron. The steric number is 6. If a molecule has a steric number 6, the geometry should be octahedral. But in this example, one of the bonding atom is replaced by lone pair of electron. That's why the geometry distorted from octahedral to square pyramidal. Here 4 bonding atoms are present on the one plane and another bonding present above the plane. That looks like square pyramidal shape. Xenon tetrafluoride has a geometry of square planar, which is carrying 2 lone pair of electron and steric number is 6. We know that if a central atom carries 6 bonding atoms, the bond angle should be 90 degree and the geometry is octahedral. But in this example, 2 bonding atoms are replaced by lone pair of electrons. That's why the geometry is changed from octahedral to square planar, where 2 lone pair of electrons occupies the axial position and 4 bonding atoms and central atom present in a plane. That's why this geometry is square planar. This is the summary of what we have discussed so far. I hope you have understood how to predict the shape of molecules using Vesper theory in today's class. Thank you for watching.